ಸಂಸತ್ ಆವರಣದಲ್ಲಿ ಪ್ರತಿಪಕ್ಷಗಳಿಂದ ಪ್ರತಿಭಟನೆ. ಆಡಳಿತ ವಿಪಕ್ಷಗಳ ಮಧ್ಯೆ ಗದ್ದಲ ಕೋಲಾಹಲ. ಸಂಸತ್ಗೆ ಆಗಮಿಸಿದ್ದಾರೆ ಮಾಜಿ ಸಚಿವ ಧರ್ಮೇಂದ್ರ ಪ್ರಧಾನ್. ಧರ್ಮೇಂದ್ರ ಜಿಂದಾಬಾದ್ ಎಂದು ವಿಪಕ್ಷಗಳು ಘೋಷಣೆ. ಸಂಸತ್ ಆವರಣದಲ್ಲಿ ಪ್ರತಿಪಕ್ಷಗಳಿಂದ ಪ್ರತಿಭಟನೆ ನಡೆಯುತ್ತಿದೆ. ಆಡಳಿತ ವಿಪಕ್ಷಗಳ ಮಧ್ಯೆ ಗದ್ದಲ ಕೋಲಾಹಲ ಏರ್ಪಟ್ಟಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವಂತಹ ವಿಚಾರ ಬಿಜೆಪಿಗೆ ತೀರಾ ಮುಜುಗರವನ್ನ ತಂದಿತ್ತು. ಆಡಳಿತ ಪಕ್ಷ ಬಿಜೆಪಿಗೆ ಕೇಂದ್ರ ಸರ್ಕಾರದ ವಿರುದ್ಧ ಭಾರಿ ಆಕ್ರೋಶವು ವ್ಯಕ್ತವಾಗಿತ್ತು. ದೇಶದಾದ್ಯಂತ ಹೋರಾಟಗಳು ನಡೆದು ಅನಂತರ ಹೋರಾಟಕ್ಕೆ ಮಣಿದ ಕೇಂದ್ರ ಸರ್ಕಾರ ಕೇಂದ್ರ ಮಂತ್ರಿ ಧರ್ಮೇಂದ್ರ ಪ್ರಧಾನ್, ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನ ರಾಜೀನಾಮೆ ಪಡೆದುಕೊಳ್ತು. ಈಗ ಅಧಿವೇಶನ ನಡೀತಾ ಇದೆಯಲ್ಲ, ಈ ಅಧಿವೇಶನದಲ್ಲಿ ಇದಕ್ಕೊಂದು ಬಿಲ್ ತರುವಂತ ತೀರ್ಮಾನವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಕಟ್ಟುನಿಟ್ಟಿನ ಕ್ರಮಗಳು, ಶಿಕ್ಷೆ ಪ್ರಮಾಣ, ದಂಡದ ಪ್ರಮಾಣ ಇದೆಲ್ಲವೂ ಕೂಡ. ಇದರ ಹೊರತಾಗಿಯೂ ಕೂಡ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳು ಪ್ರತಿಭಟನೆಯನ್ನ ಮಾಡುತ್ತಿದ್ದಾವೆ. ಸಂಸತ್ ಭವನದ ಎದುರುಗಡೆ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರು ಆಗಮಿಸ್ತಾ ಇದ್ದಂತೆ ಅಲ್ಲಿ ಘೋಷಣೆಗಳನ್ನೆಲ್ಲ ಕೂಗಿದ್ದಾರೆ. ಅದರ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀವಿ. भाई पीछे हो जाओ यार, क्या कर रहे हो? अरे हाथ तो हटा लो यार। ಅಧಿವೇಶನ ಆರಂಭ ಆಗಿದೆ. ಹೊರಗಡೆ ಗಲಾಟೆ ನಡೀತಾ ಇದೆ. ಪ್ರತಿಪಕ್ಷ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ಪ್ರತಿಭಟನೆಯನ್ನ ಮಾಡುತ್ತಿದ್ದಾವೆ.